ಹಾಯ್ ಹಲೋ ನಮಸ್ತೆ ಸುಮುಖ ಎಲೆಕ್ಟ್ರಿಕಲ್ಸ್ ಕಡೆಯಿಂದ ಇವತ್ತೊಂದು ಟೇಬಲ್ ಟಾಪ್ ಗ್ರೈಂಡರು ವಿಜಯಲಕ್ಷ್ಮಿ ಕಂಪ್ನಿದ. ಇದು ಬೆಲ್ಟ್ ಇದಾಗಿತ್ತು, ಲೂಸ್ ಆಗಿಬಿಟ್ಟಿತ್ತು. ಲೋಡ್ ಆಗ್ತಾವಾಗ ಮೂಮೆಂಟ್ ಬರ್ತಾ ಇರಲಿಲ್ಲ. ಅದನ್ನು ಇವಾಗ ಸೆಟ್ ಮಾಡಿದ್ದೀನಿ. ಹಾಗೆ ಒಂದೊಂದೇ ಅಸೆಂಬ್ಲಿ ಮಾಡಿ ಫೈನಲಿ ಆಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಮೋಟ್ರ್ ಇದೆ, ಮೋಟ್ರಿಂದ ಇಲ್ಲಿ ಪುಲ್ಲಿ ಬರುತ್ತೆ. ಮೋಟ್ರ್ ರನ್ ಆದವಾಗ ಈ ಚಿಕ್ಕ ಪುಲ್ಲಿ ರನ್ ಆಗುತ್ತೆ. ಅದಾದಮೇಲೆ ಈ ದೊಡ್ಡದು ಬರುತ್ತೆ. ಇದು ಇಲ್ಲಿ ಗೇರಿಂದ ರನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಮೇಲ್ಗಡೆ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಸ್ಟ್ರೆಂತ್ ಇದಾಗಿ ಸಿಗುತ್ತೆ. ಈ ಮೋಟ್ರ್ ಚಿಕ್ಕದಾಗಿದ್ರೂ ಇಲ್ಲಿ ಗೇರ್ ಬರೋದ್ರಿಂದ ಒಳ್ಳೆ ಎಷ್ಟೇ ವೇಟ್ ಇದ್ರೂ ಎತ್ಕೊಳ್ಳುವಂಥ ಇದು ಇರುತ್ತೆ ಅದಕ್ಕೆ. ಬೆಲ್ಟ್ ನಂಬರು 140, WG140. ವಿಜಯಲಕ್ಷ್ಮಿ ಮಾಡಲೇ ಅದಾವಂತ ಹಾಕಿಲ್ಲ ಇವರು. ಚಿಕ್ಕದಾಗಿ ಚಿಕ್ಕ ಪ್ಲೇಸಲ್ಲಿ ಇಟ್ಕೋಬೋದು. ಇದು ಚೆನ್ನಾಗಿದೆ, ಈ ಮಾಡಲ್ ಚೆನ್ನಾಗಿದೆ ಒಟ್ಟಿನಲ್ಲಿ. ಇದು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂತಂದರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ ಈ ಟೇಬಲ್ ಟಾಪ್ ಗ್ರೈಂಡರ್ದು, ಸೇಮ್ ಅದೇ ಥರನೇ. ಅದನ್ನು ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಅಸೆಂಬ್ಲಿ ಆಯಿತು. ಈ ಥರ ಚಿಕ್ಕದಾಗಿ ಸ್ಟ್ಯಾಂಡ್ ಬರುತ್ತೆ. ಅವ್ರ ಮೇಲ್ಗಡೆ ಪಾತ್ರೆನ ಸ್ಟೋನೆಲ್ಲ ತಂದಿಲ್ಲ. ಇದರಲ್ಲೂ ಸೇಮ್ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಟೇಬಲ್ ಟಾಪ್, ಇದರಲ್ಲಿ ಸೇಮ್ ಅದೇ ಥರನೇ. ಇಲ್ಲೊಂದು ವೈಟ್ ಇದು ಪೀಸ್ ಬರುತ್ತಲ್ಲ, ಅದರೊಳಗಡೆ ನೀರು ಹೋಗ್ಬಾರ್ದು. ನೀರು ಹೋಯ್ತು ಅಂದರೆ ಇಲ್ಲಿ ಡೈರೆಕ್ಟಾಗಿ ಬೇರಿಂಗಿಗೆ ಹೋಗುತ್ತೆ. ಬೇರಿಂಗ್ ಪ್ರಾಬ್ಲಮ್ ಬರೋದು ಜಾಸ್ತಿ ಇದರಲ್ಲಿ. ಮಿಕ್ಕಿದಂಗೆ ಇದು ಅದನ್ನು ನೋಡ್ಕೊಂಬಿಟ್ರೆ ಚೆನ್ನಾಗಿದೆ. ಇದು ಮಾತ್ರ ಯೂಸ್ ಮಾಡ್ಕೊಳ್ಳೋಕ್ಕೆ ಚಿಕ್ಕದಾಗಿ, ಪ್ಲೇಸ್ ಚಿಕ್ಕದಾಗಿ ಸಾಕು, ಚೆನ್ನಾಗಿರುತ್ತೆ. ಮತ್ತು ಇದು ಟಿಲ್ಟಿಂಗ್ ಮಾಡ್ಕೋಬೋದು. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇದನ್ನು ಪುಷ್ ಮಾಡಿದರೆ ಲಾಕ್ ಹಾಕ್ಕೊಂಡಿರುತ್ತೆ. ಇನ್ನು ಹೀಗೆ ಹೊರಗಡೆ ಎಳ್ಕೊಂಡು ಇದನ್ನು ಬೆಂಡ್ ಮಾಡಿದರೆ ಈ ಥರ ಬೆಂಡ್ ಆಗುತ್ತೆ. ಹಾಗೆಯೇ ಪಾತ್ರೆನ ಹಾಗೆಯೇ ಬೆಂಡ್ ಮಾಡಿ ಇದು ಮಾಡ್ಕೋಬೋದು. ಮತ್ತು ವಾಪಸ್ ಬಿಟ್ಟರೆ ಅದೇ ಲಾಕ್ ಆಗುತ್ತೆ. ಇಲ್ಲಿ ವಿಜಯಲಕ್ಷ್ಮಿ ಕಂಪ್ನಿದು. ಓಕೆ, ನಾನು ಮಾಡಿದಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಕೇಳ್ಕೊತಾ. ನಮಸ್ತೆ.